ಸತತವಾಗಿ 2 ಬಾರಿ ಯಾರಿಗೂ ಕಾಲ್ ಮಾಡಬೇಡಿ. ನಿಮ್ಮ ಕರೆಯನ್ನು ಅವರು ಸ್ವೀಕರಿಸದಿದ್ದರೆ ಆ ಸಮಯದಲ್ಲಿ ಅವರಿಗೆ ಬೇರೆ ಕೆಲಸವಿದೆ ಎಂದು ಭಾವಿಸಿ. ನಿಮಗಿನ್ನೂ ಮದುವೆಯಾಗಿಲ್ವಾ, ನಿಮಗಿನ್ನೂ ಮಕ್ಕಳಾಗಿಲ್ವಾ ಎಂದು ಈ ತರಹದ ಪ್ರಶ್ನೆಗಳನ್ನು ಯಾರಿಗೂ ಯಾವತ್ತಿಗೂ ನೀವು ಕೇಳಬೇಡಿ. ನಿಮ್ಮನ್ನು ಯಾರಾದರೂ ಹೋಟೆಲ್ಗೆ ಊಟಕ್ಕೆಂದು ಕರೆದುಕೊಂಡು ಹೋದಾಗ ಎಂದಿಗೂ ನೀವು ಆರ್ಡರ್ ಮಾಡಬೇಡಿ. ನಿಮಗಾಗಿ ಅವರಿಗೇ ಆರ್ಡರ್ ಮಾಡಲು ಹೇಳಿ. ಯಾಕೆ ಅಂದರೆ ಒಬ್ಬೊಬ್ಬರದು ಒಂದೊಂದು ದೃಷ್ಟಿಕೋನ. ಒಂದು ಕಡೆಯಿಂದ ಬರುವ ಜನರಿಗೆ ಅದು 9 ಎಂದು ಕಾಣಿಸಿದರೆ ಇನ್ನೊಂದು ಕಡೆಯಿಂದ ಬರುವ ಜನರಿಗೆ ಅದು 6 ಎಂದು ಕಾಣಿಸುತ್ತದೆ. ಜನರೊಂದಿಗೆ ಮಾತನಾಡುವಾಗ ಅವರು ಮಾತನಾಡಲು ನೀವು ಅವಕಾಶ ಮಾಡಿಕೊಡಿ. ಇನ್ನೊಬ್ಬರಿಗೆ ನಿಮ್ಮ ತಮಾಷೆಯಿಂದ ಖುಷಿ ಆಗಿಲ್ಲವೆಂದರೆ ಅದನ್ನು ಆ ಕ್ಷಣವೇ ನಿಲ್ಲಿಸಿಬಿಡಿ. ಯಾರಾದರೂ ನಿಮಗೆ ಸಹಾಯ ಮಾಡಿದಾಗ ಅವರಿಗೆ ಧನ್ಯವಾದ ಹೇಳುವುದನ್ನು ಮರೆಯಬೇಡಿ. ಯಾರಾದರೂ ನಿಮ್ಮ ಕೈಗೆ ಫೋಟೋ ನೋಡಲು ಮೊಬೈಲ್ ಕೊಟ್ಟಾಗ ರೈಟ್ ಲೆಫ್ಟ್ ಸ್ವೈಪ್ ಮಾಡಬೇಡಿ. ಯಾರಿಗೊತ್ತು, ಮುಂದಿನ ಫೋಟೋ ಅವರ ಪರ್ಸನಲ್ ಫೋಟೋ ಕೂಡ ಆಗಿರಬಹುದು ಅಲ್ವಾ? ನಿಮ್ಮೊಂದಿಗೆ ಯಾರಾದರೂ ನೇರವಾಗಿ ಮಾತನಾಡುವಾಗ ಫೋನನ್ನು ನೋಡಬೇಡಿ. ಅದು ಅವರಿಗೆ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸುತ್ತದೆ. ಅದಕ್ಕಾಗಿ ಹಾಗೆ ಯಾರಾದರೂ ತುಂಬ ದಿನಗಳ ನಂತರ ಭೇಟಿಯಾದಾಗ ಅವರ ವಯಸ್ಸು, ಸ್ವಂತ ವ್ಯವಹಾರ ಹಾಗೂ ಅವರ ಸಂಬಳದ ಬಗ್ಗೆ ಎಂದಿಗೂ ನೀವು ಕೇಳಬೇಡಿ. ಅವರಿಗೆ ಇಷ್ಟ ಇದ್ದರೆ ಅವರೇ ಸ್ವತಃ ಅವರ ಬಗ್ಗೆ ಎಲ್ಲ ಹೇಳ್ತಾರೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮನದಾಳದ ಮೋಟಿವೇಶ್ನಲ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.